ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೆ BLKTech ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಆ್ಯಪಿನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಆ್ಯಪ್ ಅಂದರೆ ಓಪನ್ ಕ್ಯಾಮ್ರಾ ಅಂತ. ಓಪನ್ ಕ್ಯಾಮ್ರಾ ಏನೆಲ್ಲ ಕೆಲಸ ಮಾಡುತ್ತೆ, ಹೇಗೆಲ್ಲ ಕೆಲಸ ಮಾಡುತ್ತೆ, ಹೇಗೆ ಪಿಕ್ಚರ್ಸ್ ಬರುತ್ತೆ, ಹೇಗೆ ಪಿಕ್ಚರ್ HD ಕ್ವಾಲಿಟಿ ಇದ್ದರೆ ಅದರಲ್ಲಿ ಅದನ್ನು ಅನ್ನೋದು ಸಂಪೂರ್ಣ ಹೇಗೆ ಸೆಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತದೆ. ಲೇಟ್ ಮಾಡ್ದಂಗೆ ಸ್ಟಾರ್ಟ್ ಮಾಡಿಬಿಡ್ರಿ. ನಾನು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಸ್ಕ್ರೀನ್ ರೆಕಾರ್ಡ್ ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಆನ್ ಮಾಡ್ಕೊಳ್ಳಿ. ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡ ತಕ್ಷಣ ಆದಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಕ್ಯಾಮ್ರಾ ಅಂತ ಸರ್ಚ್ ಮಾಡಿ. ಓಕೆ, ಓಪನ್ ಕ್ಯಾಮರಾ. ಓಕೆ, ಸರ್ಚ್ ಮಾಡಿದ ತಕ್ಷಣ ಹೆಡ್ಡಿಂಗ್ಗೆ ಬರ್ತೀವಿ ಓಪನ್ ಕ್ಯಾಮ್ರಾ ಮಾರ್ಕ್ ಹಾರ್ಮೋನ್ ಕಂಟೈನ್ಸ್ ಆ್ಯಡ್ಸ್ ಅಂತ. ಓಕೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಜಸ್ಟ್ 2.9 ಏನೋ MB ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲೋ ಓಪನ್ ಕ್ಯಾಮ್ರಾ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋ ಅನ್ಸಿದೆ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅಲೋ ಓಪನ್ ಕ್ಯಾಮ್ರಾ ಟು ಆಕ್ಸೆಸ್ ಫೋಟೋ ಮೀಡಿಯಾ ಆ್ಯಂಡ್ ಫೈಲ್ಸ್ ಆನ್ ಯುವರ್ ಡಿವೈಸ್. ಓಕೆ, ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗೇನಪ್ಪ ಅಂದರೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಏನಪ್ಪ ಅಂದರೆ ಇಲ್ಲಿ ಫೋಟೋ ಸೆಟ್ಟಿಂಗ್, ಫಸ್ಟು ಫೋಟೋ ಸೆಟ್ಟಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫೋಟೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಲ್ ಇಮೇಜ್ ಫಾರ್ HDR. ಓಕೆ, ಅದನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಆನ್ ಮಾಡ್ಕೊಳ್ಳೋ ತಕ್ಷಣ ಇಮೇಜ್ ಕ್ವಾಲಿಟಿ ಫಸ್ಟ್ ನೋಡಿ. ಇಮೇಜ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು 100 ಇಡಿ. ಓಕೆ, 100 ಇಟ್ಟರೆ ಕ್ವಾಲಿಟಿ ಸಖತ್ತಾಗಿ ಬರುತ್ತೆ, HD ಫುಲ್ HD ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಮೇಜ್ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು, PNG ಆಗಿ ಬೇಕಾ ಅಥವಾ JPEG ಬೇಕಾ, ವೆಬ್ಸ್ ಬೇಕಾ, ಯಾವ್ದು ಬೇಕು. ನಾನು JPEG ಅಂತ ಇಟ್ಕೊಳ್ತೀನಿ. PNG ಕೂಡ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗಿ PNG ಮಾತ್ರ ಸಿಗುತ್ತೆ, ಹಾಗೆ ಸಹ ಇದು ಮಾಡ್ಕೊಬೋದು. ಸೊ ನಾ ಜಸ್ಟ್ ಇವಾಗ ಏನು ಇಟ್ಕೊಂಡಿರೋದಿಲ್ಲ ಅಂದರೆ JPEG ಅಂತ ಇಟ್ಕೊಂಡಿರ್ತೀನಿ. ಓಕೆ, ಓಕೆ, ನೆಕ್ಸ್ಟ್ ಸೇವ್ ಆಲ್ ಇಮೇಜ್ ಫಾರ್ HDR ಅಂದರೆ ನೀವು ಫೋಟೋ ತಗೊಂಡ ತಕ್ಷಣ ಅದು ಇಮೇಜ್ಗೆ ಸೇವ್ ಆಗಬೇಕಾ, ಹಾಗಾದರೆ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಆನ್ ಮಾಡ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ HDR ಕಂಟೆಸ್ಟ್. ಓಕೆ ಗೈಸ್, HDR ಕಂಟೆಸ್ಟೆಂಟ್ ಅನೌನ್ಸ್ಮೆಂಟ್ ಅಂತಿದೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪ ಅಂದರೆ HDR ಕಂಟೆಸ್ಟೆಂಟ್ ಅನೌನ್ಸ್ಮೆಂಟ್ ಅಂದರೆ ಸ್ಮಾರ್ಟ್ ಆಲ್ವೇಸ್ ಆಫ್ ಅಂದರೆ 3 ಮಾರ್ಕ್ ಇದೆ. ಅದರಲ್ಲಿ ಸ್ಮಾರ್ಟ್ ಅಂತ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಳಿ. ನಾನು ಸ್ಮಾರ್ಟ್ ಅಂತ ಇಟ್ಕೊಂಡಿರ್ತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಂಡು. ಅದು ಏನಪ್ಪ ಅಂದರೆ HDR ಕಾಂಟ್ರಾಸ್ಟ್ ಅಂದರೆ ಇಲ್ಲಿ HDR ಕಾಂಟ್ರಾಸ್ಟ್ ವೆನ್ ಟು ಯೂಸ್ ಯುವರ್ ಕಾಂಟ್ರಾಸ್ಟ್ ಅನೌನ್ಸ್ಮೆಂಟ್ ಅಗ್ರೋಟ್. ಓಕೆ, ಅದನ್ನು ನೀವೇನು ಆಫ್ ಇಟ್ಕೊಳ್ಳಿ. ಓಕೆ, ಆಫ್ ಇಟ್ಕೊಂಡ ತಕ್ಷಣ ಎಕ್ಸ್ಪ್ರೆಸ್ಯೂರ್ ಬ್ರ್ಯಾಕೆಟಿಂಗ್ ಸ್ಟಾಪ್ಸ್ ಅಂತಿದೆ, ಅದು 2 ಇಟ್ಕೊಳ್ಳಿ. ಓಕೆ, 2 ಇಟ್ಕೊಳ್ಳಿ. ಫ್ರಂಟ್ ಕ್ಯಾಮ್ರಾ ಮಿರರ್ ಅಂತೆ. ಫ್ರಂಟ್ ಕ್ಯಾಮ್ರಾ ಮಿರರ್ ಅಂದರೆ ನೀವು ಮಿರರ್ ಹತ್ರ ಕ್ಯಾಮ್ರಾ ಫೋಟೋ ತೊಗೊಂಡ್ರೆ ಮಿರರ್ ಫೋಟೋ ಅಂತ ಕ್ಲಿಕ್ ಮಾಡಿ. ನೀವು ಮಿರರ್ ಇರಲಿಲ್ಲ ಅಂದರೆ ನಾನು ನೋ ಮಿರರ್ ಅಂತ ಕ್ಲಿಕ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ಆರ್ಟಿಸ್ಟ್ ಅಂತೆ. ಆರ್ಟಿಸ್ಟ್ ಅಂದರೆ ಏನಪ್ಪ ಇದು, ಅದು ನಮಗೆ ಬೇಡ, ಅದು ಕಾಪಿರೈಟ್ ಕೂಡ ನಮಗೆ ಬೇಡ. ಇವಾಗ ಡೆಸ್ಕ್ಟಾಪ್ ಫಾರ್ಮ್ಯಾಟ್ ಅಂತೆ, ಡಿಫಾಲ್ಟ್. ಓಕೆ, ಡಿಫಾಲ್ಟ್ ಹೇಳಿ ಅದನ್ನು. ಟೈಮ್ ಸ್ಟಾಂಪ್ ಫಾರ್ಮ್ಯಾಟ್ ಅಂದರೆ ಅದು ಡಿಫಾಲ್ಟ್ ಹೇಳಿ. ಅಂದರೆ ನೀವು ಎಷ್ಟು ಗಂಟೆ ಅದನ್ನು ಯೂಸ್ ಮಾಡ್ತೀರಿ ಅಂದರೆ ನಮಗೆ ಅದೆಲ್ಲ ಬೇಡಲ್ಲ. ನಾವು 12 ಗಂಟೆ 24 ಗಂಟೆ ಅದೆಲ್ಲ ಬೇಡ, ನೀವು ಡಿಫಾಲ್ಟ್ ಅಂತೇಳಿ. ಸೊ ನೆಕ್ಸ್ಟ್ ಇದೇನು ಡಿಸ್ಟೆನ್ಸ್ ಯೂನಿಟ್ ಅಂತ, ಮೀಟ್ರಸ್ ಫೀಟ್ ಬೇಡ, ಮೀಟ್ರಸ್ ಅಂತೇಳಿ. ಓಕೆ, ಡಿಸ್ಟೆನ್ಸ್ ಅಂದರೆ ದೂರ, ಎಷ್ಟು ದೂರ ನಾವು ಫೋಟೋ ತೆಗಿತೀವಿ, ವಿಡಿಯೋ ಮಾಡ್ತೀವಿ. ಓಕೆ,
ಓಕೆ. ಇವಾಗ ಕಾಸ್ಟಮ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕಾಸ್ಟಮ್ ಟೆಕ್ಸ್ಟ್ ಅದು ಕೂಡ ಬೇಡ ನಮಗೆ. ಸೈಜ್, ಫಾಂಟ್ ಸೈಜ್ ಅಂತ ಬೇಡ ನಮಗೆ, 12 ಇರಲಿ. ಫಾಂಟ್ ಕಲರ್ ಅದು ಬೇಡ ನಮಗೆ, ವೈಟೇ ಇರಲಿ. ಟೆಕ್ಸ್ಟ್ ಸ್ಟೈಲ್ ಬೇಡ, ಶಾಡೋ ಟೆಕ್ಸ್ಟ್ ಇರಲಿ. ಓಕೆ, ಇವಾಗ ಏನು ಮುಗೀತಂದರೆ ಫೋಟೋ ಸೆಟ್ಟಿಂಗ್ ಮುಗೀತು. ಇವಾಗ ವಿಡಿಯೋ ಸೆಟ್ಟಿಂಗ್. ಓಕೆ, ವಿಡಿಯೋ ಸೆಟ್ಟಿಂಗ್ ಒಂದು ಹೇಳ್ಬಿಡ್ತೀನಿ ಬೇಗ ಬೇಗ. ವಿಡಿಯೋ ರೆಸೊಲ್ಯೂಷನ್ಸ್. ಓಕೆ, ರೆಸೊಲೆನ್ಸ್ ವಿಡಿಯೋ ರೆಸೊಲೆನ್ಸ್ ಅದನ್ನು ಫುಲ್ಲು HDR 180 ಇಟ್ಕೊಳ್ಳಿ. ಓಕೆ, 1080. ಓಕೆ, ಫುಲ್ HD 1920 ಇಂಟು 1080. ಓಕೆ, ಅದನ್ನು ಇಟ್ಕೊಳ್ಳಿ. ಸೆಕೆಂಡ್ ಏನಪ್ಪ ಅಂದರೆ, ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ ವಿಡಿಯೋ ವಿಡಿಯೋ ಫಾರ್ಮೆಟ್ ಅಂದರೆ ನಾವು ಡಿಫಾಲ್ಟ್ ಅಂತ ಇಟ್ಕೊಳ್ಳುವ, ಯಾಕಂದರೆ ಇವೆಲ್ಲ ನಮಗೆ ಯೂಸ್ ಆಗೋದಿಲ್ಲ. ಹಾಗಾಗಿ ಡಿಫಾಲ್ಟ್ ಅಂತ ಇಟ್ಕೊಳ್ಳುವ. ಡಿಫಾಲ್ಟ್ ಅಂತ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ ವಿಡಿಯೋ ಅಂತೆ. ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ ವಿಡಿಯೋ ಅಂದರೆ ನೀವು ಇದೇನಪ್ಪ ಅಂದರೆ, ನೀವು 1 ನಿಮಿಷ ಮಾಡ್ತೀರಾ ವೀಡಿಯೋಸ್, 2 ನಿಮಿಷ ಮಾಡ್ತೀರಾ, ಅಥವಾ ನೀವು ಯೂಟ್ಯೂಬ್ ವಿಡಿಯೋ ಮಾಡೋದಾದರೆ ಲೆಂತ್ ವಿಡಿಯೋ ಮಾಡ್ತೀರಲ್ಲ, ಹಾಗಾಗಿ ಅನ್ಲಿಮಿಟೆಡ್ ಅಂತ ಇಟ್ಕೊಳ್ಳಿ. ಓಕೆ, ಅನ್ಲಿಮಿಟೆಡ್ ಅಂತ ಇಟ್ಕೊಳ್ಳಿ. ಅನ್ಲಿಮಿಟೆಡ್ ಇಟ್ಕೊಂಡ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ, ರೀಸ್ಟಾರ್ಟ್ ವಿಡಿಯೋ ಆಫ್ಟರ್ ಮ್ಯಾಕ್ಸ್ ಡ್ಯೂರೇಷನ್. ಓಕೆ, ರೀಸ್ಟಾರ್ಟ್ ವಿಡಿಯೋ ಆಫ್ಟರ್ ಮ್ಯಾಕ್ಸ್ ಡ್ಯೂರೇಷನ್. ಓಕೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಡೋಂಟ್ ರೀಸ್ಟಾರ್ಟ್ ಅಂದರೆ, ಇವಾಗ ನೋಡಿ, ಈಗ 1 ನಿಮಿಷ ಆಯ್ತು ಅಂತ ತಿಳ್ಕೊ, ವಾಪಸ್ ಅದೇ ರೀಸ್ಟಾರ್ಟ್ ಆಗಬೇಕು, ಅದು ಬೇಡ ನಮಗೆ. ಅದನ್ನು ಡೋಂಟ್ ರೀಸ್ಟಾರ್ಟ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಯಾವುದಂದರೆ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಆಫ್ ವಿಡಿಯೋ. ಓಕೆ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಡಿವೈಸ್ ಡಿಫಾಲ್ಟ್ ಅಂತ ತಿಳ್ಕೊಳ್ಳಿ. 100 MB ಆದರೆ, ಈಗ ಎಕ್ಸಾಂಪಲ್ ನಾವು ಈಗ 100 MB ಅಂತೂ ಒಂದು ವೀಡಿಯೋ ಮಾಡಿದೆ ಅಂತ ತಿಳ್ಕೊಳ್ಳಿ, ಆಟೋಮೆಟಿಕ್ಲಿ ಆಫ್ ಆಗುವಂಥದ್ದು. ಇವಾಗ 100 MB ವೀಡಿಯೋ ಮಾಡಿದರೆ ಆಟೋಮೆಟಿಕ್ಲಿ ಆಫ್ ಆಗುವಂಥದ್ದು. ಓಕೆ, ಹಾಗಾಗಿ ನಮಗೆ ಅದು ಬೇಡ. ನಾವು 100 MB 100 GB ಅದು ಬೇಡ ನಮಗೆ. ಹಾಗಾಗಿ ಡಿವೈಸ್ ಡಿಫಾಲ್ಟ್ ಅಂತ ಇಟ್ಕೊಳ್ಳಿ. ಓಕೆ, ಡಿಫಾಲ್ಟ್ ಅಂತ ಇಟ್ಕೊಂಡು ಆದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದರೆ, ರೀಸ್ಟಾರ್ಟ್ ಆನ್ ಮ್ಯಾಕ್ಸಿಮಮ್ ಫೈಲ್ಸ್ ಅಂತೆ, ಅದು ಆನ್ ಆಗಿ ಇಟ್ಕೊಳ್ಳಿ. ರೆಕಾರ್ಡ್ ಆಡಿಯೋ, ನೀವು ವಿಡಿಯೋ ಮಾಡುವಾಗ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗಬೇಕಾ, ಅದಾದರೆ ಆನ್ ಇಟ್ಕೊಳ್ಳಿ. ಓಕೆ, ಆಡಿಯೋ ಸ್ಟೋರೇಜ್ ಅಂತೆ, ಅದನ್ನು ಕಾರ್ಡರ್ ಅಂತ ಇಟ್ಕೊಳ್ಳಿ. ಕಾರ್ಡರ್. ಓಕೆ, ಕಾರ್ಡರ್ ಮೇಲೆ ಇಟ್ಕೊಳ್ಳಿ. ನೆಕ್ಸ್ಟು ಆಡಿಯೋ ಚಾನಲ್ ಅಂತೆ, ಆಡಿಯೋ ಚಾನಲ್ ಡಿಫಾಲ್ಟ್ ಅಂತ ಇಟ್ಕೊಳ್ಳಿ. ಓಕೆ, ಆಡಿಯೋ ಚಾನಲ್ ಡಿಫಾಲ್ಟ್ ಅಂತ ಇಟ್ಕೊಳ್ಳಿ. ಓಕೆ ಗೈಸ್, ಇವಾಗ ಏನಪ್ಪ ಅಂದರೆ ಆಡಿಯೋ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಡಿಯೋ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಡಿಫಾಲ್ಟ್ ಅಂತ ಇಟ್ಕೊಳ್ಳಿ. ಓಕೆ, ಮೆನೋ ಅಂದರೆ ನೀವೀಗ ಒಂದು ಸೈಡ್ ಕೇಳುತ್ತೆ. ಇವಾಗ ಎಕ್ಸಾಂಪಲ್ ಇಯರ್ಫೋನ್ ಹಾಕಿ ಕೇಳ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಇಯರ್ಫೋನ್ ಹಾಕಿ ಕೇಳುವಾಗ ಒಂದು ಸೈಡ್ ಕೇಳುತ್ತೆ, ಒಂದೇ ಸೈಡ್ ಕೇಳುತ್ತೆ. ಹಾಗೆಯೇ ಹಾಗಾಗಿ ಅದನ್ನು ಡಿಫಾಲ್ಟ್ ಅಂತ ಇಟ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಲಾಕ್ ಸ್ಕ್ರೀನ್ ವಿತ್ ರೆಕಾರ್ಡ್ ಅಂತೆ, ಅಂದರೆ ನಿಮ್ಮ ಮೊಬೈಲು ಸ್ಕ್ರೀನ್ ಲಾಕ್ ಆದರೂ ಕೂಡ ರೆಕಾರ್ಡ್ ಕಂಟಿನ್ಯೂ ಆಗ್ತಿರ್ತೈತೆ. ಓಕೆ, ಅದನ್ನು ಆಫ್ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಬ್ಟೈಟಲ್ಸ್. ಓಕೆ, ಟಿಟ್ಲೆಸ್. ಓಕೆ, ಅದೇನಪ್ಪ ಅಂದರೆ ನೋ ಸಬ್ಟೈಟಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಬಿಟ್ರೇಟ್ ಅಂತೆ, ವಿಡಿಯೋ ಬಿಟ್ರೇಟ್ ಅದನ್ನು ಡಿಫಾಲ್ಟ್ ಅಂತ ಇಟ್ಕೊಳ್ಳಿ. ಓಕೆ, ಇದೆಲ್ಲ ಬೇಡ, ಯೂಸ್ ಆಗೋದಿಲ್ಲ ಇದೆಲ್ಲ. ಓಕೆ, ಇಷ್ಟೇ ಗೈಸ್. ಇಷ್ಟು ನೀವು ಸೆಟ್ಟಿಂಗ್ ಮಾಡ್ಕೊಂಡ್ರೆ ವಿಡಿಯೋ ಕ್ವಾಲಿಟಿ ಸೂಪರಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ, ನೀವು ಲೊಕೇಶನ್ ಹಾಕ್ತೀರಾ, ಅದು ನಮಗೆ ಬೇಡ, ಲೊಕೇಶನ್ ಬಗ್ಗೆ ಎಲ್ಲ ಬೇಡ. ಓಕೆ, ಇಷ್ಟೇ. ಇವಾಗ ನೀವು ಇನ್ನೊಂದು ಏನಪ್ಪ ಅಂದರೆ, ನೆಕ್ಸ್ಟು ಟೈಮರ್ ಅಂತೆ, ಟೈಮರ್ ಆಫ್ ಬೇಡ ನಮಗೆ. ಓಕೆ, ಟೈಮರ್ ಬೇಡ, ಟೈಮರ್ ಆಫ್ ಅಂತ ಇಟ್ಕೊಳ್ಳಿ. ಟೈಮರ್ ಆಫ್ ಅಂತ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ನೋಡಿ, ಕ್ವಾಲಿಟಿ ನೋಡಿ,
ಓಕೆ ಓಕೆ ಗೈಸ್, ಇಷ್ಟೇ. ಏನಿಲ್ಲ, ನೀವು ಯೂಟ್ಯೂಬರ್ ಆದರೆ ಯೂಟ್ಯೂಬಲ್ಲಿ ಲೆಂತ್ ವೀಡಿಯೋ ಹಾಕೋದಾದರೆ, ಫೇಸ್ ಕ್ಯಾಮ್ ಕೊಡೋದಾದರೆ ಒಳ್ಳೆ ಆ್ಯಪ್ ಅಂತ ಹೇಳ್ಬೋದು. ಯಾಕಂದರೆ ವೀಡಿಯೋ ಮಾಡೋರಿಗೆ ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಫುಲ್ ಎಚ್ ಡಿ ಆಗಿ ಕಾಣುತ್ತೆ ಅದರಲ್ಲಿ ವೀಡಿಯೋ. ಓಕೆ, ಸಖತ್ತಾಗಿ ಅಂದರೆ ಅದರಲ್ಲಿ ಫಿಲ್ಟ್ರೆಲ್ಲ ಹಾಕ್ಬೋದು, ಬಟ್ ಫಿಲ್ಟ್ರ್ ಬೇಡ. ಯಾಕೆ ದೇವ್ರು ಕೊಟ್ಟಂಥ ಫೇಸ್ ಇರುವಾಗ ಫಿಲ್ಟ್ರು ಅದು ಇದು ಯಾಕೆ ಹಾಕೋದು ಅಲ್ವಾ? ಫಿಲ್ಟ್ರೆಲ್ಲ ಹಾಕೋದು ಬೇಡ. ಓಕೆ, ಫಿಲ್ಟ್ರೆಲ್ಲ ಹಾಕೋದು ಬೇಡ. ಹಾಗೆಯೇ ಒಳ್ಳೆ ಆ್ಯಪ್ ಅಂತ ಹೇಳ್ತೀನಿ. ಇನ್ನೂ ಅದರಲ್ಲಿ ಸೆಟ್ಟಿಂಗ್ ಇದೆ, ಆದರೆ ಇನ್ನೂ ತಿಳ್ಕೊಳ್ತೀನಿ ನಾನು ಈಗ ಸ್ವಲ್ಪ ಮೇಲೆ ತಿಳ್ಕೊಂಡು ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೀನಿ. ಹಾಗಾಗಿ ಜಸ್ಟ್ ಇನ್ನೂ ತಿಳ್ಕೊಂಡು ನಿಮಗೆ ನಾನು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ಈ ಥರ ವಿಡಿಯೋ ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತಾ ಇರ್ತದೆ. ಸೊ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಲಲ್ಲಿ ಇಟ್ಕೊಳ್ಳಿ. ಓಕೆ, ಆಲಲ್ಲಿ ಇಟ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.